ನಮ್ಮ ಕಡೆ ಕೆಲವೊಂದು ಪ್ಲಸ್ ಪಾಯಿಂಟ್ ನೋಡಿದ್ದೀನಿ ಸರ್. ಈ ಕಡೆ ನಾವು ಕೆಲಸ ಮಾಡುವ ಇವರೆಲ್ಲ ಇರ್ತಾರೆ, ಲೇಬರ್ಸ್ ಎಲ್ಲ ಇರ್ತಾರೆ. ಅವ್ರು ಕೆಲಸ ಮಾಡುವಾಗ ಒಂದು ಎಲೆ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಸುಣ್ಣ ಹಚ್ಕೊಂಡು ತಿಂದು ಕೆಲಸ ಮಾಡ್ತಾರೆ. ಜೆನೆಟಿಕ್ಸ್ ಹಂಗಿರ್ತಾವ, ಅವ್ರ ಜೀವನ ಶೈಲಿ, ಲೈಫ್ ಸ್ಟೈಲ್, ಎಲ್ಪ್ಗಳು ಸ್ವಲ್ಪ ಶಕ್ತಿಶಾಲಿ ಇರ್ತಾವೆ. ಅಂದ್ರೆ ಬೋನ್ ಡೆನ್ಸಿಟಿಗಿಂತ ಅವ್ರದ್ದು ಬೋನ್ ಸ್ಟ್ರೆಂತ್ ಜಾಸ್ತಿ. ಲಾಂಗ್ ಎಂಡ್ಯೂರೆನ್ಸ್ ಬೇಕಂದ್ರೆ ವಿ ಹ್ಯಾವ್ ಟು ಡೂ ಸ್ಟ್ರೆಂತ್ ಟ್ರೈನಿಂಗ್. ಮತ್ತು ನಮ್ಮ ಮಸ್ಕುಲು ಸ್ಕೆಲಿಟಲ್ ಸಿಸ್ಟಮ್ ಏನತ್ತೇವೆ ನಾವು, ಸೊ ದೇ ಹ್ಯಾವ್ ಟು ಹ್ಯಾವ್ ದಟ್ ಮಸಲ್ ಸ್ಟ್ರೆಂತ್ ಆಲ್ಸೋ. ಇನ್ ಡಿಟೇಲ್ ಹೋಗೋಣ ಸರ್ ಸ್ವಲ್ಪ. ಫಿಮೇಲ್ ಬಗ್ಗೆ ಆಯಿತು ಸರ್. ಹೌದು, ಅಂದರೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ನಿಂದ ಅವರಲ್ಲಿ ಕೀಲು ನೋವು ಕಾಣಿಸ್ಕೊಳ್ಳುತ್ತೆ. ನಾನು ನಮ್ಮ ಕಡೆ ಕೆಲವೊಂದು ಪ್ಲಸ್ ಪಾಯಿಂಟ್ ನೋಡಿದ್ದೀನಿ ಸರ್. ಅಂದರೆ ಕೆಲವೊಂದು ಕಡೆ ಹೀಗೆ ಅಂದರೆ ಈ ಕಡೆ ನಾವು ಕೆಲಸ ಮಾಡುವ ಇವರೆಲ್ಲ ಇರ್ತಾರೆ, ಲೇಬರ್ಸ್ ಎಲ್ಲ ಇರ್ತಾರೆ. ಅವ್ರು ಕೆಲಸ ಮಾಡುವಾಗ ಒಂದು ಎಲೆ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಸುಣ್ಣ ಹಚ್ಕೊಂಡು ತಿಂದು ಕೆಲಸ ಮಾಡ್ತಾರೆ. ಹಿಂಗೆ ಮಾಡೋದ್ರಿಂದ ಅವರು ಜಾಸ್ತಿ ಸ್ಟ್ರಾಂಗ್ ಇರ್ತಾರೆ ಅವ್ರ ಬೋನು ಅಂತೇಳಿ ಹೇಳ್ತಾರೆ. ಈಸ್ ದಟ್ ಕರೆಕ್ಟ್ ಸರ್? ಏನು ಇಲ್ಲ, ಟು ಬ್ಯಾಕ್ ದಿಸ್ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಕಾಲ್ಡ್ ಸೈಂಟಿಫಿಕ್. ಯಾವಾಗ ಸೈಂಟಿಫಿಕ್ ಏನಾದರೂ ಡಾಟಾ ಇದ್ರೇ ಕೂಡ ನಾವು ಹೇಳ್ಬೋದು. ಅವ್ರು ಮೇ ಬಿ ಅವ್ರ ಜೆನೆಟಿಕ್ಸ್ ಹಂಗಿರ್ತಾವೆ, ಅವ್ರ ಜೀವನ ಶೈಲಿ, ಲೈಫ್ ಸ್ಟೈಲ್, ಆ್ಯಂಡ್ ದೇ ಆರ್ ಡೂಯಿಂಗ್ ಲೇಬರರ್ಸ್ ಅಂದ್ರೆ ಏನು, ದೇ ಆರ್ ವರ್ಕಿಂಗ್ ಕಂಟಿನ್ಯೂಸ್ಲಿ. ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ನಾವು ಏನು ಹತ್ತೇವೆ ನಾವು, ವೇಟ್ ಟ್ರೈನಿಂಗ್, ಸೊ ದಟ್ ಈಸ್ ದೇರ್ ಜಾಬ್ ಡೇ ಟು ಡೇ. ಅಂದ್ರೆ ಅವರು ದಿವಸ ಅದು ಮಾಡೋದ್ರಲ್ಲಿಂತ ಬಹುಶಃ ಅವರು ಎಲ್ಪ್ಗಳು ಸ್ವಲ್ಪ ಶಕ್ತಿಶಾಲಿ ಇರ್ತಾವೆ. ಅಂದ್ರೆ ಬೋನ್ ಡೆನ್ಸಿಟಿಗಿಂತ ಅವ್ರದ್ದು ಬೋನ್ ಸ್ಟ್ರೆಂತ್ ಜಾಸ್ತಿ. ನೋಡಿ, ಯಾವಾಗಲೂ ಕೂಡ ಒಂದು ಪೇಷಂಟ್ದು 3 ಫ್ಯಾಕ್ಟರ್ಸ್ ಇರ್ತವೆ. ಒಂದು ಬೋನ್ ಸ್ಟ್ರೆಂತ್ ಆಗಿರಬೇಕು, ಒಂದು ಮಸ್ಕ್ಯುಲೋಸ್ಕೆಲಿಟಲ್ ಮತ್ತು ಜಾಯಿಂಟ್ ಮೊಬಿಲಿಟಿ. ಇವು ಇದ್ರೆ ಹಿ ವಿಲ್ ಬಿ ವೆರಿ ಫಿಟ್ ಟು ಡೂ ಆಲ್ ಆ್ಯಕ್ಟಿವಿಟೀಸ್. ಇದರಲ್ಲಿ ಒಂದು ಪಿಲ್ಲರ್ ಏನಾದರೂ ಸ್ಪಾಯ್ಲ್ಟ್ ಆಯ್ತಂದ್ರೆ ಎವ್ರಿಥಿಂಗ್ ವಿಲ್ ಗೆಟ್ ಎಫೆಕ್ಟೆಡ್. ಸೊ ಲಾಂಗ್ ಎಂಡ್ಯೂರೆನ್ಸ್ ಬೇಕಂದ್ರೆ ವಿ ಹ್ಯಾವ್ ಟು ಡೂ ಸ್ಟ್ರೆಂತ್ ಟ್ರೈನಿಂಗ್. ಮತ್ತು ನಮ್ಮ ಮಸ್ಕುಲು ಸ್ಕೆಲಿಟಲ್ ಸಿಸ್ಟಮ್ ಏನು ಹತ್ತೇವೆ ನಾವು, ಸೊ ದೇ ಹ್ಯಾವ್ ಟು ಹ್ಯಾವ್ ದಟ್ ಮಸಲ್ ಸ್ಟ್ರೆಂತ್ ಆಲ್ಸೋ. ಓಕೆ ಸರ್, ಇನ್ ಡಿಟೇಲ್ ಹೋಗೋಣ ಸರ್ ಸ್ವಲ್ಪ. ಈಗ ಮೂಳೆ ಸವಿಯುತ್ತೆ ಅಂತಾರೆ ಸರ್. ಆ್ಯಕ್ಚುಲಿ ಅಲ್ಲಿ ಸವಿಯೋದು ಮೂಳೆನಾ ಅಥವಾ ಅದ್ರ ಮೇಲಿನ ಕಾರ್ಟಿಲೇಜಸ್ ಅಥವಾ ಅಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಏನಾಗುತ್ತೆ ಸರ್, ಅದ್ರ ಕಡೆ ಏನಾಗುತ್ತೆ ಅಂತ ಇಲ್ಲಿ ತಿಳ್ಕೊಳ್ಬೇಕಾದ್ರೆ ಜಾಯಿಂಟ್ ಎದ್ರ ಮಧ್ಯೆ 2 ಎಲುಬು ಮಧ್ಯೆ ಜಾಯಿಂಟ್ ಎಲ್ಲಿ ಮೂವ್ಮೆಂಟ್ ಆಗ್ತದೆ, ವಿಚ್ ಹೆಲ್ಪ್ಸ್ ಇನ್ ಮೊಬಿಲಿಟಿ ಇರ್ತದೆ. ಸೊ ನ್ಯಾಚುರಲಿ ಆಗಿ ಅವು ಎಂಡ್ಸ್ಗಳು ಏನಿರ್ತವೆ, ಇಟ್ ಈಸ್ ಲೈನ್ಡ್ ಬೈ ಸಾಫ್ಟ್ ಕಾರ್ಟಿಲೇಜ್. ಸೊ ಒಂದು ಮಾಡೆಲ್ ಇದೆ, ತಾವು ನಮ್ಗೆ ತೋರಿಸ್ಬೋದು. ಸೊ ಮೊಳಕಾಲು ಫಾರ್ ಎಕ್ಸಾಂಪಲ್, ಮೋಸ್ಟ್ ಕಾಮನ್ ಮೊಳಕಾಲ್ದೇ ಸಮಸ್ಯೆ ನಾವು ಜಾಸ್ತಿ ಕಾಣ್ತೇವೆ. ಇದು ನಮ್ಮ ತೊಡಿ ಎಲುಬು, ಇದು ಮೊಳಕಾಲು ತಳಗಿಂದು ಎಲುಬು. ಇವು 2 ನಡ್ಬರ್ಕ್ ನಾವು ಮೊಳಕಾಲು ಚಿಪ್ ಹತ್ತಿ ಏನು ಹತ್ತೀವಲ್ಲ, ಸೊ ಇವು 2 ನಡ್ಬರ್ಕ್ ನಾವು ನೋಡಿದಾಗ ಒಂದು ಗಾದಿ ಥರ ಬ್ಲೂ ಕಲರ್ ಕಾಣಿಸ್ತಾ ಇಲ್ಲ, ಅದು ಕಾರ್ಟಿಲೇಜ್. ಸೊ ದೇರ್ ವಿಲ್ ಬಿ ಒನ್ ಲ್ಯಾಟ್ರಲ್ ಕಾರ್ಟಿಲೇಜ್ ಆ್ಯಂಡ್ ಒನ್ ಮೀಡಿಯಲ್ ಮೆನಿಸ್ಕಸ್. ಸೊ ಬೋನ್ ಎಂಡ್ಸ್ ಏನಿರ್ತವೆ ಅಲ್ಲಿ ಕಾರ್ಟಿಲೇಜ್ ಲೈನಿಂಗ್ ಇರ್ತವೆ, ಕಾರ್ಟಿಲೇಜ್. ಸೊ ದಿಸ್ ಈಸ್ ವೆರಿ ಎಸೆನ್ಷಿಯಲ್. ಒನ್ಸ್ ಇದು ಕಾರ್ಟಿಲೇಜ್ ವೇರ್ ಆಫ್ ಆಯಿತು ಅಂದರೆ ಅರ್ಥರೈಟಿಸಿಗೆ ನಾವು ಇನ್ವಿಟೇಷನ್ ಕೊಟ್ಟಂಗೆ. ಸೊ ಅರ್ಥರೈಟಿಸ್ ಇಸ್ ಸಮಥಿಂಗ್ ದಟ್ ಅದಕ್ಕೆ ಬ್ರೇಕ್ ಇರಲ್ಲ, ಇಟ್ ವಿಲ್ ಗೋ ಇನ್ ಕಂಟಿನ್ಯೂಸ್ ಪ್ರೊಸೆಸ್ ಇರ್ತದೆ, ಪೂರ್ತಿ ರಬ್ ಆಗಿ ಡಿಸ್ಟ್ರಕ್ಷನ್ ಆಗೋ ತನಕ ಬಿಡಲ್ಲ. ಸೊ ಯಾವಾಗ ಕೂಡ ನಾವು ಇದಕ್ಕೆ ಆದಷ್ಟು ಪ್ರಿಸರ್ವ್ ಮಾಡೋದು ಪ್ರಯತ್ನ ಮಾಡ್ತೇವೆ. ಸೊ ಇದು ಜಾಯಿಂಟ್, ನಾರ್ಮಲ್ ಜಾಯಿಂಟ್ ಬಗ್ಗೆ. ಅಂದ್ರೆ ಮೇನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಅಲ್ಲಿ ಕಾರ್ಟಿಲೇಜ್ ಅಲ್ಲಿ. ಇವು 2 ಎಲುಬು ನಡಬರ್ಕಿದ್ದಂಥ ಗಾದಿ, ಮೆನಿಸ್ಕಸ್ ಆಗಲಿ, ಮತ್ತು ಲಿಗಮೆಂಟ್ಸ್ ಇರ್ತವೆ. ಲಿಗಮೆಂಟ್ಸ್ ಎದುರುಗಡೆ ಒಂದು ಲಿಗಮೆಂಟ್, ಬ್ಯಾಕ್ ಸೈಡ್ ಒಂದು ಲಿಗಮೆಂಟ್. ಇವು ಯಾವುದಾದ್ರೂ ಇಂಜುರಿ ಆಯಿತು, ನಾವು ಅದು ನಾರ್ಮಲ್ ಇದೆ, ಸರ್ಜ್ ಇದೆ, ಬಿಟ್ಟರೆ ನಡೀತೈತೆ ಅಂತ ಒಂದು ಭಾವನೆ ಇರುತ್ತೆ. ಸೊ ಅದಕ್ಕೆ ನಾವು ನೆಗ್ಲೆಕ್ಟ್ ಮಾಡಿದೆವು ಅಂದ್ರೆ ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ 5 ಇಯರ್ಸ್ ಅಲ್ಲಿ 6 ಇಯರ್ಸ್ ಅಲ್ಲಿ ಅದು ನಿಮ್ಮ ಫುಲ್ ಕಾರ್ಟಿಲೇಜ್ ಡ್ಯಾಮೇಜ್ ಮಾಡಿಬಿಡ್ತೀವಿ. ಸೊ ಇನಿಷಿಯಲ್ ಏನಾದರೂ ನೀ ಪೇನ್ ಇತ್ತು, ಏನಾದರೂ ಇಂಜುರಿ ಇತ್ತು ಅಂದರೆ ಇಟ್ ಹ್ಯಾಸ್ ಟು ಬಿ ಅಟೆಂಡ್ ಬೈ ಎ ಸ್ಪೆಷಲಿಸ್ಟ್. ಯಾರಾದ್ರೂ ಜಾಯಿಂಟ್ ಸ್ಪೆಷಲಿಸ್ಟ್ ಹತ್ರ ತಾವು ತೋರಿಸಿದ್ರೆ ಅಂದ್ರೆ ದೇ ವಿಲ್ ಕರೆಕ್ಟಾಗಿ ಅದಕ್ಕೆ ಗೊತ್ತು ಹಿಡಿದು ಅದ್ರದ್ದು ಏನದು ಇನಿಷಿಯಲ್ ಲೆವೆಲ್ದಾಗೆ ಟ್ರೀಟ್ಮೆಂಟ್ ಮಾಡಿ ನಿಮ್ಗೆ ಮೇಜರ್ ಸರ್ಜರಿ ಅವಾಯ್ಡ್ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ನಾವು ಹಾಗೆ ನೆಗ್ಲೆಕ್ಟ್ ಮಾಡ್ತೇವೆ, ಇಲ್ಲ ಅದು ತಿಂಗಳದಾಗ 1-2 ದಿವಸ ಪೇನ್ ಆಗ್ತದೆ, ಮತ್ತೆ 2 ದಿವಸ ನಾರ್ಮಲ್ ಇರ್ತೀನತ್ತೆ, ಈ ಥರ ಭಾಳಷ್ಟು ಜನ ಹೇಳ್ತಾರೆ. ಸೊ ಲೋಕಲ್ ಡಾಕ್ಟರ್ಸ್ ತೋರಿಸ್ಕೊಂಡ ಸ್ವಲ್ಪ ತಾನೇ ಸೆಲ್ಫ್ ಮೆಡಿಕೇಟೆಡ್ ಇಂಜೆಕ್ಷನ್ಸ್ ತೊಗೊಂಡೆ, ಟ್ಯಾಬ್ಲೆಟ್ಸ್ ಮಾತ್ರೆ ತೊಗೊಂಡೆ. ಸೊ ಹಿಂಗೆ ಮಾಡ್ಕೋತ ಅವ್ರು ಏನು ಮಾಡ್ತಾರೆ, ಪ್ರೊಲಾಂಗ್ ಮಾಡ್ಕೋತ ಸ್ಟ್ರೆಚ್ ಮಾಡ್ಕೋತ ಬರ್ತಾರೆ. ಮೀನ್ ವೈಲ್ ಇಲ್ಲಿ ಏನಾಗ್ತಿರ್ತದ, ಇದು ಖರಾಬ್ ಹಾಕೋತ ಬರ್ತದೆ. ಪೇನ್ ಕಿಲ್ಲರ್ ಈಸ್ ನಾಟ್ ಅ ಸೊಲ್ಯೂಷನ್, ಇಟ್ ಈಸ್ ನಾಟ್ ಅ ಮೆಡಿಸಿನ್. ಅಂದರೆ ಇಟ್ ಈಸ್ ಓನ್ಲಿ ಓಕೆ ಟು ಕಂಟ್ರೋಲ್ ಯುವರ್ ಪೇನ್,
ಆ ಟೈಮ್ ಪುರ್ತಕಷ್ಟೇ ತಗೋಬಹುದು ಬಟ್ ಇಟ್ ಇಸ್ ನಾಟ್ ಅ ಟ್ರೀಟ್ಮೆಂಟ್. ಇನ್ನು ಬಂದರೆ ಯಂಗ್ಸ್ಟರ್ಸ್ ಅಥವಾ ಮಿಡ್ಲ್ ಏಜ್ನಲ್ಲಿ ಈಗ ತುಂಬ ಜನ ಈಗ ಕಾರ್ಪೊರೇಟ್ ವರ್ಕ್ ಮಾಡ್ತಾ ಇರ್ತಾರೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ಕೆಲಸ ಕೂತ್ಕೊಂಡು ಮಾಡುವಂಥದ್ದು ಇರುತ್ತೆ ಆ ಕಂಪ್ಯೂಟರ್ ಮುಂದೆ ಆಗಿರ್ಬೋದು. ಕೂತ್ಕೊಳ್ಳೋ ಒಂದು ಇದು ಭಂಗಿ ಮೇಲೆ ಅಂದರೆ ಕೆಲವೊಂದು ಸರಿ ತುಂಬ ನಾವು ಇದು ವೈರಲ್ ಆಗ್ತಾ ಇರೋ ಫೋಟೋಸ್ ನೋಡ್ತೀವಿ, ವ್ಯಾಲೆಟ್ ಅದು ಇಟ್ಕೊಂಡಿರ್ತಾರೆ ಕೆಳಗೆ ಮೇಲೆ ಆಗೋದ್ರಿಂದ ಸ್ವಲ್ಪ ಇದು ಲಂಬಾರ್ ಇದರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಅದೇನಾದರೂ ಪ್ರಾಬ್ಲಮ್ ಮಾಡುತ್ತಾ ಅಥವಾ ಅದಕ್ಕೇನಾದರೂ ಇದು ಇದೆಯಾ ಸರ್?